ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎದ್ದಿರೋದೇ ಸಿಕ್ಕಾಬಟ್ಟೆ ಲೇಟು, 9:15 ಆಗೋಗ್ಬಿಟ್ಟಿದೆ. ಬಿಕಾಸ್ ನೈಟೆಲ್ಲ ನನಗೂ ಅಮ್ಮನಿಗೂ ಇಬ್ರಿಗೂ ನಿದ್ದೆನೇ ಇಲ್ಲ. ಯಾಕಂತಂದರೆ ಪಾಪಕ್ಕೆ ಸ್ವಲ್ಪ ಫುಲ್ಲು ಫೀವರು. ಸೊ ಒಂದು ಮೊಟ್ಟೆ ಹಾಕಿದ್ರೆ ಆಮ್ಲೆಟ್ ಆಗುತ್ತೆ ಅಷ್ಟು ಲೆವೆಲ್ಗೆ ಅವಳಿಗೆ ಬಾಡಿ ಫುಲ್ಲು ಬಿಸಿ ಇತ್ತು. ನೈಟೆಲ್ಲ ಇಬ್ಬರು ನೋಡಿಕೊಂಡೇ ಇದ್ವಿ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಸಿರಪ್ಪು ಎಲ್ಲ ಹಾಕಿ, ಸೊ ನೈಟೆಲ್ಲ ತಣ್ಣೀರು ಬಟ್ಟೆ ಅದು ಇದು ಎಲ್ಲ ಹಾಕಿ ಇವಾಗ ಸ್ವಲ್ಪ ಓಕೆ. ಸೊ ಸಂಜೆ 3 o'clockಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಹೋಗಬೇಕು ಇವಾಗ. ಆ್ಯಕ್ಚುಲಿ ಕೇಳಿದೆ, ಇವಾಗ ಡಾಕ್ಟ್ರ್ ಇಲ್ವಂತೆ ಬೆಳಿಗ್ಗೆ. ಸೊ ದಟ್ಸ್ ವೈ ಇವಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಆ್ಯಂಡ್ ಏನೂ ತಿಂತಾಯಿಲ್ಲ ಅವಳು. ಸೊ ದಟ್ಸ್ ವೈ ರವೆ ಗಂಜಿ ಆದರೂ ಕೊಡೋಣ ಅಂತ ಹೇಳ್ಬಿಟ್ಟು ರವೆ ಗಂಜಿ ಮಾಡೋಣ ಅಂತ ಬಂದೆ. ಸೊ ನಾನು ಫೇಸು ವಾಶ್ ಮಾಡಿಲ್ಲ, ಏನೂ ಮಾಡಿಲ್ಲ. ಫಸ್ಟ್ ಅವಳಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅವಳು ಬ್ರಷ್ ಮಾಡ್ತಾ ಇದ್ದಾಳೆ. ಸೊ ಮಾಡಿಕೊಟ್ಬಿಟ್ಟು ಸಿರಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸೋಣ. ಸೊ ನೈಟಲ್ಲಿ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಹುಷಾರಿಲ್ಲ ಅಂದ್ರೇ ಒಂಥರ ಅನಿಸುತ್ತೆ. ಇನ್ನು ಇವಳು ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಅಂದರೆ ಕೈ ಕಾಲು ಏನೂ ಆಡೋದೇ ಇಲ್ಲ. ನನಗೂ ಅಷ್ಟೇ, ನಮ್ಮ ಅಮ್ಮಗೂ ಅಷ್ಟೇ. ಅವಳನ್ನ ಆಟ ಆಡಿಸ್ಕೊಂಡು ತಿನ್ನಿಸ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಹಾಗೇ ಅವಳಿಗೆ ಜ್ವರ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಯೂಶ್ವಲಿ ತುಂಬಾ ಜ್ವರ ಜಾಸ್ತಿ ಆಗ್ತಾಯಿತ್ತು. ಹಾಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಅವಳನ್ನ ಮಲಗಿಸ್ಕೊಂಡು ಹಾಗೆ ಅಮ್ಮ ಹಾಸ್ಪಿಟ್ಲಿಗೆ ಅಂತ ಹೋಗಿದ್ರು. ಸೊ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಸರಿ, ಇನ್ನು ಅವಳು ಎದ್ದೋಳೋ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ತರಕಾರಿ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡಿ ಮುದ್ದೆ ಕೂಡ ಮಾಡಿಕೊಂಡೆ. ತುಂಬ 1.5 ತಿಂಗಳ ಮೇಲೆ ಆಗಿತ್ತು ನನ್ನ ಮುದ್ದೆ ಎಲ್ಲ ಕುತ್ಕೊಂಡು ತೊಳಸಿ. ಸೊ ಹಾಗೆ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಎಲ್ಲ ತಿಂದು ಫ್ರೆಶಪ್ ಆಗಿ ತಿಂದು ಹಾಸ್ಪಿಟ್ಲಿಗೆ ಕೂಡ ಹೋಗಿ ಬಂದ್ವಿ. ಸೊ ವೈರಲ್ ಫೀವರ್ ಅಂತ ಹೇಳಿದ್ರು. 5 days ಮನೆಯಲ್ಲೇ ಇಟ್ಕೊಳ್ಳಿ ಅಂತಲೂ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೊ ಈವ್ನಿಂಗ್ಗೆ ಅಂತ ಹೇಳಿ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಬೋಂಡ ಥರ ಮಾಡ್ತೀನಿ. ನಮ್ಮಮ್ಮಗೆ ತುಂಬ ಇಷ್ಟ ಇದು ಮಾಡೋದು ಅಂತಂದರೆ. ಸೊ ಅವ್ರಿಗಿಷ್ಟ ಅಂತ ಹೇಳ್ಬಿಟ್ಟು ಹಾಗೆ ನನಗೂ ಪ್ರೋಟೀನ್ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರ್ ಬೋಂಡ ಮತ್ತು ಚಪಾತಿ ಸ್ಯಾಲಡ್ ಎಲ್ಲ ಮಾಡಿಕೊಂಡೆ. ಸೊ ನಾನಿಲ್ಲಿ ಮಾಡ್ತಾಯಿದ್ರೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಜರುಗಿಸಿ ಅದೆಲ್ಲ ಒಂದು ಸಗ್ರಿಗೇಟ್ ಮಾಡ್ತಾಯಿದ್ರು. ಕ್ಲೀನಾಗಿ ಮನೆಯೆಲ್ಲ ಒಂದು ಪೊಸಿಷನ್ ಮಾಡ್ತಾಯಿದ್ರು. ಯಾಕಂತಂದರೆ ಬಟ್ಟೆ ಸ್ಟ್ಯಾಂಡೆಲ್ಲ ಈ ಕಡೆ ಜರುಗಿಸಿ ಇಟ್ಬಿಟ್ಟಿದ್ವಿ. ಸೊ ಆ ಮನೇಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿದ್ರೇ ಚೆಂದ. ಸೊ ಅದೆಲ್ಲ ಮಾಡ್ತಾಯಿದ್ರಲ್ವ. ಸೊ ನಾನು ಹಾಗೆ ಇಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಆದಷ್ಟು ನೈಟ್ ಟೈಮು ಫುಲ್ ಮೀಲ್ಸ್ ತೊಗೊಳಕ್ಕೆ ಅದು 2-3 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್